ಜನಗಳನ್ನ ಕಾಪಾಡೋದಕ್ಕೆ ದೇವ್ರ ಕೈಲೂ ಆಗಲ್ಲ ಕಣ್ರಿ. ಒಂದೊಂದು ಅದ್ಭುತಗಳಿವು. ಇವಕ್ಕನ್ನ ಅಪ್ಪಿ ತಪ್ಪಿ ಸಣ್ಣ ಮಕ್ಕಳು ನೋಡಿದ್ರೆ ಏನು ಪಾಡು ಅಂತ. ಮುಕ್ಕು ತುಂಬ ಅರಿಶಿನ, ಹಣೆ ತುಂಬ ಕುಂಕುಮ, ಕೈಯಲ್ಲಿ ತ್ರಿಶೂಲ, ಸಾಕ್ಷಾತ್ ಕಾಳಿದೇವಿನೂ ಇವರಷ್ಟು ಭಯಂಕರವಾಗಿರ್ತಾಳೋ ಇವು. ನೋಡ್ಬೇಕು ಅಕ್ಕನ ಪರ್ಫಾರ್ಮೆನ್ಸ್ನ ನೀವು. ನೋಡ್ತಿದ್ದಂಗೆ ಫಳಾರ್ ಅಂತ ಪೊಲ್ಟಿ ಹೊಡಿಯುತ್ತೆ, ಕುಂತ ಜಾಗದಲ್ಲಿ ಗರಗರ ಅಂತ ತಿರುಗುತ್ತೆ, ಇರೋ ಬರೋ ನಾಲ್ಗೆನೆಲ್ಲ ಹೊರಗಡೆ ತೆಗೆದು ಇಷ್ಟಿಷ್ಟಪ್ಪ ಕೊಂಡು ಬಿಡ್ಕೊಂಡು ಹೆದರಿಸುತ್ತೆ, ಒಳ್ಳೊಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡುತ್ತೆ. ಮದುವೆ ಮಕ್ಕಳು ಮರಿ ಏನಾದರೂ ಪ್ರಾಬ್ಲಮ್ ಇರಲಿ, ಇಂತಿಷ್ಟು ವಾರ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡು ಇಲ್ಲಿ ಬಂದರೆ ಮದುವೆ ಬೇಕು ಅಂದ್ರೆ ಮದುವೆ, ಮಕ್ಕಳು ಬೇಕು ಅಂದ್ರೆ ಮಕ್ಕಳು ಎಲ್ಲ ಆಗೋಗ್ಬಿಡುತ್ತೆ ಅನ್ನತ್ತೆ. ಅದಕ್ಕೆಲ್ಲ ಫೀಸ್ ಇರುತ್ತೆ. ಇನ್ನು ಈ ಅಂಕಲ್ ನೋಡಿ, ನಾಗಮಂಗಲತ್ತು ಮನೇಲೇ ದೇವ್ರು ಹುಡ್ಕೊಂಡ್ಬಿಟ್ಟೈತೆ, ಪೂಜೆ ಮಾಡಲಿ ಏನೂ ತಪ್ಪಿಲ್ಲ. ಭಕ್ತಿ ಇರೋ ಜನ ಹೋಗ್ಬಿಟ್ಟು ಪೂಜೆನೂ ಮಾಡಿಸ್ಕೊಂಬರಲಿಲ್ಲ, ಅದು ತಪ್ಪಲ್ಲ. ಆದರೆ ಈ ಅಂಕಲ್ಲು ಶನಿ ದೇವರನ್ನೇ ಮೈ ಮೇಲೆ ಬರ್ಸ್ಕೊಂಡು ಓಡಾಡುತ್ತೆ, ಕೋಲಿ ಹಿಡ್ಕೊಂಡು ಕುಣಿಯುತ್ತೆ, ಹೂಂಕಾರ ಜಯಂಕಾರ ನೋಡ್ಬೇಕು ನೀವು. ಈ ಅಂಕಲ್ ಒಂಥರ ಹಾರ ಪ್ರಿಯ ಕಣ್ರಿ. ಬಂದವ್ರಿಗೆಲ್ಲ ಹಾರ ಹಾಕಿ ಅನ್ನತ್ತೆ. ಇಲ್ಲಿ ಬಂದರೆ ಮಕ್ಳು ಗ್ಯಾರಂಟಿ ಹಿಡ್ಕೊಳ್ಳಿ ಕ್ಯಾಚ್ ಅನ್ನತ್ತೆ. ನನಗೆ ಅರ್ಥ ಆಗದೆ ಇರೋದು ಏನಪ್ಪ ಅಂತಂದರೆ, ಈ ದೇವರುಗಳಿಗೆ ಯಾಕೆ ಇಷ್ಟೊಂದು ಎದ್ವಾ ಪ್ರಮೋಷನ್ನು ಅಂತ. ಈ ಮಟ್ಟಿಗೆ ಪ್ರಮೋಷನ್ ಮಾಡಿಕೊಂಡ್ರು ಜನಗಳ ತಲೆಗೆ ಮೌಢ್ಯ ತುಂಬ್ತಿದ್ರು ಕೂಡ, ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅಂತ ಒಂದು ಐತಪ್ಪ, ಅದು ಯಾವ ಪುರುಷಾರ್ಥಕ್ಕೆ ಅಂತ. ಇವರು ನೋಡಿ ಪಾಪ ಯಾವೋ 2 ಸಣ್ಣ ಮಕ್ಕಳು ಇವುಗಳ ಮೇಲೂ ದೇವ್ರು ಬರೆಸ್ಕೊಟ್ಟವ್ರೆ. ಕಿರ್ಚಿ ಸಾಕಾದ್ಮೇಲೆ ಕಡಲೆಪುರಿ ಇಸ್ಕೊಂಡು ತಿಂತಾ ಇದ್ದಾವೆ. ಇವಕ್ಕೆ ಈ ಏಜ್ಗೆ ದೇವ್ರು ಬರೆಸ್ಕೊಳ್ಳೋ ರುಚಿ ಹತ್ತಿಸ್ಬಿಟ್ರೆ ಈ ಮಕ್ಕಳು ಫ್ಯೂಚರ್ ಏನಾಗಬೇಡ ಅಂತ. ಇದು ಆಗ್ಬಾರ್ದು ಕಾಣ್ರಿ. ಇದು ಇನ್ನೊಂದು ಅದ್ಭುತ. ಎಲ್ಲ ಸ್ವಾಮಿಗಳು ವಶೀಕರಣ ಮಾಡ್ಕೊಡ್ತೀವಿ ಬನ್ನಿ ಅಂದರೆ, ವಶೀಕರಣ ಮಾಡೋದನ್ನೇ ಕಲಿಸ್ತೀನಿ ಬರ್ರಿ ಅನ್ನೋದು ಈ ಸ್ವಾಮಿ. ಜನ ಬರ್ತಾರ ವಶೀಕರಣ ಅಂತ ಒಂದು ಕಲ್ತ್ಕೊಂಡ್ಬಿಟ್ರೆ ಜಗತ್ತೇ ನಮ್ಮ ಕೊಯ್ಲಿ ಅಂತ ಬರ್ತಾರೆ. ಅದೇನು ಫೀಸ್ ಇದೆಯೋ ಕೊಡ್ತಾರೆ, ಕಲ್ತ್ರೋ ಬಿಟ್ರು ದೇವ್ರಿಗೆ ಗೊತ್ತು. ಈ ಸ್ವಾಮಿ ಅಂತೂ ಚಂದ ಮಾತಾಡೋದನ್ನು ಕಲ್ತೈತೆ, ಎಲ್ರಿಗೂ ಚಾಲೆಂಜ್ ಮಾಡುತ್ತೆ, ಗುಟ್ಟ ಬೆಟ್ಟಕ್ಕೆಲ್ಲ ಹೋಗ್ಬಿಟ್ಟು ಶೂಟಿಂಗ್ ಮಾಡಿಸ್ಕೊಳತ್ತೆ. ಮೊದಲೆಲ್ಲ ವರ್ಷಕ್ಕೊಮ್ಮೆನೋ ಜಾತ್ರೆಗೊಮ್ಮೆನೋ ಏನೋ ಕಾಣಿಕ ಅಂತ ನೋಡಿತಿದ್ರು, ಅದು 2 ಮಾತ್ರ ಮುಗಿದು ಹೋಗೋದು. ಅದು ಕೂಡ ಸಮಾಜಕ್ಕೆ ಲೋಕಕ್ಕೆ ಸಂಬಂಧಪಟ್ಟಂಗೆ. ಇವ್ರುಗಳು ಹಂಗಲ್ಲ. ಇವ್ರಿಗೂ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ದೇವ್ರು ಬರೆಸ್ಕೊಂಡು ಬಂದವ್ರಿಗೆಲ್ಲ ಸ್ಟೋರಿ ಹೇಳ್ಕೊಂಡು ಅದನ್ನು ನಾವೇ ಪರಿಹಾರ ಮಾಡ್ತೀವಿ ಅಂದ್ಕೊಂಡು ಇವರೆಲ್ಲ ಏನು ಮಾಡೋದಕ್ಕೆ ಹೊರಟವ್ರಂತ ಈ ಸಭ್ಯ ಸಮರ್ಥ ಸುಶಿಕ್ಷಿತ ಸಮಾಜವನ್ನು ಅಂತ. ಜನನೂ ಅಷ್ಟೇ ಕಣ್ರಿ, ಇಂಥ ಕಲರ್ಫುಲ್ ಕತೆ ಕೇಳ್ಕೊಂಡು ಇರೋ ನೆಮ್ಮದಿ ಹಾಳು ಮಾಡ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ. ಒಂದು ಫೈನ್ ಡೇ ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡು ಮನೆ ಸೇರ್ಕೊತಾವ ಅಷ್ಟೇ. ಇವೆಲ್ಲ ಜನಗಳ ಭಯನ ಭಾವನೆನ ಬಂಡವಾಳ ಮಾಡಿಕೊಂಡು ನಡೆಸ್ತಿರೋ ಬಿಸ್ನೆಸ್ಗಳು ಕಂಡ್ರಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಲಕ್ಷ ಖರ್ಚು ಮಾಡಿ ಯೂಟ್ಯೂಬರ್ಗಳನ್ನ ಕರೆಸ್ಬಿಟ್ಟು ಪ್ರಮೋಷನ್ ಮಾಡೋರು ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ. ಒಳ್ಳೇದು ಮಾಡೋರು ಇನ್ವೆಸ್ಟ್ ಮಾಡಿ ಯಾಕೆ ಪ್ರಮೋಷನ್ ಮಾಡ್ತಾರೆ ಅಂತ. ಇನ್ವೆಸ್ಟ್ ಮಾಡ್ತಾರೆ ಅಂದರೆ ರಿಟರ್ನ್ಸ್ ತಗೋತಾರೆ ಅಷ್ಟೇ. ಉದರ ನಿಮಿತ್ತಂ ಬಹುಕೃತ ವೇಷಂ. ಅರ್ಥ ಮಾಡ್ಕೊಳ್ಳಿ.